ఎత్తు గాడి ఎత్తు గాడి ఎత్తుకోండిలే ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಿ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ನೀವು ಈ ವಿಡಿಯೋದಲ್ಲಿ ನೋಡ್ತಿರೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನದ ಕುರಿತಾದ ದೊಡ್ಡದೊಂದು ರಾದ್ಧಾಂತ. ಈ ರಾದ್ಧಾಂತದಲ್ಲಿ ದಿಬ್ಬೂರಹಳ್ಳಿಯ ಪಂಚಾಯಿತಿ ಅಧಿಕಾರಿಗಳ ಹೇಳಿತನ ಮತ್ತು ಅಸಹಾಯಕತನ ಎದ್ದು ಕಾಣಿಸಿದೆ ಕಣ್ರಿ. ಇದಂತೂ ಸತ್ಯ. ಅದು ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅಷ್ಟಕ್ಕೂ ಆಗಿರೋದೇನು ಅಂದರೆ, ದಿಬ್ಬೂರಹಳ್ಳಿಯ ನಿವಾಸಿ ರೂಪಾ ಎಂಬುವರ ಮನೆಯಲ್ಲಿ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮದ ನಂತರ ರೂಪಾ ಎಂಬ ಮಹಿಳೆ ಪಂಚಾಯಿತಿಯ ಅಧಿಕಾರಿಗಳಿಂದ ಯಾವುದೇ ರೀತಿಯ ಅನುಮತಿಯನ್ನು ಪಡೆಯದೆ ತಮ್ಮ ಕಾರ್ಯಕ್ರಮದಲ್ಲಿ ಉತ್ಪಾದನೆಯಾದಂತಹ ತ್ಯಾಜ್ಯವನ್ನು ಹೊತ್ತೊಯ್ಯುವಂತೆ ಪಂಚಾಯಿತಿಯ ಸ್ವಚ್ಛತಾ ವಾಹನಕ್ಕೆ, ಅಂದರೆ ವಾಹನದ ರೂವಾರಿಗಳಾದಂತಹ ಸ್ವಚ್ಛತಾಗಾರನಾದ ಮೂರ್ತಿ ಎಂಬುವರಿಗೆ ಹೇಳಿದ್ದಾರೆ. ಅದಕ್ಕೆ ಸ್ವಚ್ಛತಾಗಾರನಾದ ಮೂರ್ತಿ, ಹಾಗೆಲ್ಲ ನೀವು ಹೇಳಿದ ಹಾಗೆ ಮಾಡಲು ಆಗುವುದಿಲ್ಲ, ದಯವಿಟ್ಟು ಪಂಚಾಯಿತಿ ಅಧಿಕಾರಿಗಳ ಬಳಿ ಸೂಕ್ತ ಅನುಮತಿಯನ್ನು ಪಡೆದುಕೊಳ್ಳಿ, ನಂತರ ನಾವು ಬಂದು ಸ್ವಚ್ಛತೆ ಮಾಡುತ್ತೇವೆ ಎಂದು ಹೇಳಿದ್ದಾನೆ. ಅಫ್ಕೋರ್ಸ್ ಅದರಲ್ಲೇನು ತಪ್ಪು ಇಲ್ಲ ಅಂತ ಕೂಡ ಅನಿಸುತ್ತೆ. ಆದರೆ ಇದಕ್ಕೆ ಕೋಪಗೊಂಡಂತಹ ರೂಪಾ ಎಂಬ ಮಹಿಳೆ ಏಕಾಏಕಿ ಪಂಚಾಯಿತಿಗೆ ಸಂಬಂಧಿಸಿದ ಸ್ವಚ್ಛತಾ ವಾಹನವನ್ನು ನಡು ರಸ್ತೆಯಲ್ಲಿಯೇ ತಡೆದು ನಿಲ್ಲಿಸಿದ್ದೇ ಅಲ್ಲದೆ ವಾಹನದ ಬೀಗವನ್ನು ಕಸಿದುಕೊಂಡು ಅಕ್ಷರಶಃ ದುಂಡಾವರ್ತನೆಯನ್ನು ಮೆರೆದಿದ್ದಾರೆ. ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ. అది కాదు నువ్వా నేను సుడక ఎత్తు గాడి ఎత్తు గాడి ఎత్తుకోండిలే చెప్తావా మాకు మర్యాద పాగొట్టుకోండి జనాలు. ఎవరు ఏం మాట్లాడానా? ఏం మాట్లాడుతున్నాము? నేనేం మాట్లాడుతున్నా? మరి నాకు దానికి సంబంధం ఇదే చెప్తాండి గాడి. మేము ఆపదకు తోలుతానే ఉంటాము. మాకు వాళ్ళు ఎవరు మాకు పొయ్యి అధికారి వాళ్ళు చెప్పి మేము తోలుతామమ్మా. ఎవరు వాళ్ళు పోయే ఆఫీసర్లు చెప్తే నేను ఎత్తుకొని చేస్తాను. అట్లా వాళ్ళు అంతేనా? ఎవరికి వాళ్ళు నేర్పోయాడు వాళ్ళు చెప్తే వేసుకొస్తాం. నువ్వు చాలా పెద్దోడు. పెద్దోడు ఏం లే, మేము చాలా నీకు తప్పు చేసినాం. మేము చేసినాంలే అమ్మా. ఓ మేము ఎంత చేసినామా? మేము చేసిన దానికే ఎవరు మేము ఎకరాలు జమీన్లు కాట్లాడుకొని నాకు ఎలా నేనేమి ఇచ్చినా పెరుక్కోండారు. పెరుక్కోండి గాడిలోకి వచ్చి వాళ్ళకి పెరుక్కోండి. మేము పెరుక్కోండమే చేయను రా. గాడి ఇడవని రాడే పదమ్మా. గాడి ఇడ రా పదమ్మా. మేము ఎత్తుకుపోయాం కానీలా మాట్లాడతా పిలిస్తే పోతా నా ఇష్టమా. అమ్మా నాకు పోయే ఆఫీసర్లు చెప్తే మేము తోలుతాము. మాకేం పెద్దోడు మేము ఆ పొద్దు చెప్పి ఈ పొద్దు చెప్తా అండి. ఎవరినో వాళ్ళని అడగాల్సిందా? ఓ అట్లా కాదులేమ్మా. ఓ ఆ రేంజ్ కాదు. మేము చాలా తప్పు చేసేయడం కానీ
మేము అందరితో నింపించుకోండి కానీ ಅದ್ಯಾವ ಅಧಿಕಾರವಿದೆ ಎಂದು ಒಬ್ಬ ಖಾಸಗಿ ವ್ಯಕ್ತಿ ಸರ್ಕಾರಿ ವಾಹನವನ್ನು ಅಡ್ಡಗಟ್ಟಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದೇ ಅಲ್ಲದೆ ವಾಹನವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ಎಂದು ಆಶ್ಚರ್ಯಚಕಿತರಾದಂತಹ ನಾವು ಈ ಪೂರ್ತಿ ವಿಚಾರ ಏನು ಎಂದು ತಿಳಿದುಕೊಳ್ಳೋಣ ಅಂತ ಆ ದಿಬ್ಬೂರಹಳ್ಳಿಯ ಪಂಚಾಯಿತಿಗೆ ಭೇಟಿ ನೀಡಿದೆವು. ಪಂಚಾಯಿತಿಗೆ ಭೇಟಿ ನೀಡಿದ ನಮಗೆ ದಿಬ್ಬೂರಹಳ್ಳಿ ಪಂಚಾಯಿತಿಯಲ್ಲಿ ಆಗಿದ್ದು ಅಕ್ಷರಶಃ ಘನ ಘೋರ ಅನುಭವ ಕಣ್ರಿ. ಈ ರಾದ್ಧಾಂತವೆಲ್ಲ ನಡೆದು ಹಲವು ದಿನಗಳೇ ಕಳೆದಿದ್ರೂ ಧೂಂಡಾವರ್ತನೆ ತೋರಿದ್ದಂತಹ ಮಹಿಳೆಯ ಮೇಲೆ ಯಾವುದೇ ಕಾನೂನು ಕ್ರಮವಾಗಿರಲಿಲ್ಲ ಅಥವಾ ಆ ಮಹಿಳೆಯನ್ನು ಪಂಚಾಯಿತಿಯ ಕಚೇರಿಗೆ ಕರೆದು ಯಾವುದೇ ರೀತಿಯ ತಾಕೀತು ಮಾಡುವಂತಹ ಕೆಲಸ ಕೂಡ ನಡೆದಿರಲಿಲ್ಲ. ಬದಲಾಗಿ ಪಂಚಾಯಿತಿಗೆ ಹೊಸದಾಗಿ ಬಂದಿರುವಂತಹ ಕಾರ್ಯದರ್ಶಿ ನಂದನ್ ರವರು ನೇರವಾಗಿ ಧೂಂಡಾವರ್ತನೆ ತೋರಿದ್ದಂತಹ ಮಹಿಳೆಯ ಮನೆಗೆ ಹೋಗಿ ಕಾಡಿ ಬೇಡಿ ವಾಹನದ ಬೀಗ ಪಡೆದು ವಾಹನ ಕಚೇರಿ ಬಳಿ ತಂದಿದ್ದಾರೆ ಎಂಬ ವಿಚಾರ ಗೊತ್ತಾಯಿತು. ಹತವಿಧಿ, ಎಂತಹ ಗತಿ ಬಂತ್ರಿ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಕಚೇರಿಗಳಿಗೆ. ಸರ್ಕಾರಿ ಕಚೇರಿಗಳಿರೋದು ಸಾರ್ವಜನಿಕರ ಸೇವೆಗಾಗಿ ನಿಜ, ಆದರೆ ಸಾರ್ವಜನಿಕರೇ ಸರ್ಕಾರಿ ಕಚೇರಿಗಳನ್ನು ಗೌರವಿಸದೆ ಕೆಲಸಕ್ಕೆ ಅಡ್ಡಿಪಡಿಸಿದಾಗ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿರೋದು ಸರ್ಕಾರಿ ಕಚೇರಿಗಳ ಜವಾಬ್ದಾರಿ. ಬಟ್ ನಮ್ಮ ದಿಬ್ಬೂರಹಳ್ಳಿ ಪಂಚಾಯಿತಿಯ ಅಧಿಕಾರಿಗಳು ಪಾಪ ಅದೇಕೋ ಏನೋ, ಅದ್ಯಾವ ಜೀವಭಯವೋ ಅಥವಾ ಅದೇನು ಮುಲಾಜೋ ಗೊತ್ತಿಲ್ಲ, ಕ್ರಮದ ಬದಲಾಗಿ ಮನೆ ಬಾಗಿಲಿಗೆ ಹೋಗಿ ಕಾಲಿಗೆ ಬೀಳುವ ಪರಿಸ್ಥಿತಿ ಬಂದಿರೋದು ಮಾತ್ರ ನಿಜಕ್ಕೂ ಕರುಣಾಜನಕ ಕಣ್ರಿ. ಇದೆಲ್ಲ ಒಂದು ಕತೆ ಆದರೆ ಅಲ್ಲಿನ ಮಾನ್ಯ ಗೌರವಾನ್ವಿತ ಘನತೆವೆತ್ತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳದ್ದು ಇನ್ನೊಂದು ದೊಡ್ಡ ಕತೆ. ಅಬ್ಬಬ್ಬಾ, ಅದು ಇನ್ನೂ ಘನಘೋರ ಕತೆ ಕಣ್ರಿ. ದಿಬ್ಬೂರಹಳ್ಳಿಯಲ್ಲಿ ಪ್ರಸಕ್ತ PDO ಆಗಿ ಅಬ್ಲೂಡಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಾನ್ಯ ಮಮತಾ ಮೇಡಮ್ ರವರನ್ನು ಉಸ್ತುವಾರಿಗಳಾಗಿ ನೇಮಿಸಿದ್ದಾರೆ. ಈ ಗ್ರೇಟ್ ಮಮತಾ ಮೇಡಮ್ ರವರು ತಮಗೆ ಇಷ್ಟವಿಲ್ಲದಿದ್ದರೂ ದಿಬ್ಬೂರಹಳ್ಳಿಯ ಪಂಚಾಯಿತಿಗೆ ಒತ್ತಡದ ಮೇಲೆ ಬಂದಿದ್ದಾರೆ ಎಂಬುದು ಅಲ್ಲಿನ ಸ್ಥಳೀಯರ ಮಾತು. ಬಟ್ ಏನೇ ಆದರೂ ಬಂದ ಮೇಲೆ ಕೆಲಸಕ್ಕೆ ನ್ಯಾಯ ಒದಗಿಸಬೇಕಿರೋದು ಅವರ ನೈತಿಕ ಜವಾಬ್ದಾರಿ. ಆದರೆ ಈ ಮೇಡಮ್ಮಿನವರ ಕತೆ ನೋಡಿದರೆ ಅಧಿಕಾರ ವಹಿಸಿಕೊಂಡಾಗಿನಿಂದ ಕಚೇರಿಗೆ ಬಂದಿರೋದೇ 2-3 ಬಾರಿ, ಅದು ಕಾಟಾಚಾರದ ಭೇಟಿ. ಇನ್ನು ದಾಖಲೆಗಳ ವಿಚಾರಕ್ಕೆ ಬಂದರೆ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮತ್ತು DO ಇಬ್ಬರು ಎಲ್ಲ ದಾಖಲೆಗಳನ್ನು ಸ್ವತಃ ತಾವೇ ಹೊತ್ತುಕೊಂಡು ಹೋಗಿ ಮಾನ್ಯ ಮಮತಾ ಮೇಡಮ್ನವರು ಇರುವ ಕಡೆಯಲ್ಲಿ ಸಹಿ ಪಡೆದುಕೊಂಡು ಬರುವಂತಹ ಪರಿಸ್ಥಿತಿ. ಇದಂತೂ ಭೇಷ್ ಎನ್ನುವಂತಹ ಕೆಲಸ ಬಿಡಿ. ಇದೆಲ್ಲ ಅವರ ಕಚೇರಿಗೆ ಸಂಬಂಧಿಸಿದಂತಹ ವಿಚಾರ, ನಮಗ್ಯಾಕೆ ಬೇಕು ಬಿಡು, ಹಾಳು ಬಿದ್ದು ಹೋಗಲಿ ಎಂದು ಸುಮ್ಮನಾಗಿ ಈ ಸ್ವಚ್ಛತಾ ವಾಹನದ ರಾದ್ಧಾಂತದ ವಿಡಿಯೋ ಬಗ್ಗೆ ಮತ್ತು ಆ ವಿಚಾರದಲ್ಲಿ ಆಗಿರುವಂತಹ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಸುದ್ದಿ ಮಾಡುವ ಬದಲು ಇದನ್ನು ಬಗೆಹರಿಸುವ ದಿಕ್ಕಿಗೆ ಹೋಗೋಣ ಎಂದು ಮಾನ್ಯ ದಿ ಗ್ರೇಟ್ ಹಾರ್ಡ್ ವರ್ಕರ್ ಮಮತಾ ಮೇಡಮ್ ರವರಿಗೆ ಕರೆ ಮಾಡಿದರೆ ದೇರ್ ಇಸ್ ನೋ ಆನ್ಸರ್ ಅಟ್ ಆಲ್. ಇರಲಿ, ಅಧಿಕಾರಿಗಳು ಎಂದ ಮೇಲೆ ಬ್ಯುಸಿ ಇರ್ತಾರೆ, ಕಚೇರಿಗೆ ಹೋಗಿ ನೇರ ಭೇಟಿ ಮಾಡೋಣ ಎಂದು ದಿಬ್ಬೂರಹಳ್ಳಿಯ ಪಂಚಾಯಿತಿಗೆ ಭೇಟಿ ಕೊಟ್ಟು ಎಲ್ಲ ವಿಚಾರವನ್ನು ಅಲ್ಲಿನ ಕಾರ್ಯದರ್ಶಿಗಳಾದ ನಂದನ್ ರವರಿಂದ ತಿಳಿದುಕೊಂಡು ನಿಮ್ಮ PDO ರವರ ಬಳಿ ಒಮ್ಮೆ ಮಾತನಾಡಬೇಕು ಸರ್, ನನ್ನ ಕರೆ ಸ್ವೀಕರಿಸುತ್ತಿಲ್ಲ, ದಯವಿಟ್ಟು ಅವರಿಗೆ ಕರೆ ಮಾಡಿಕೊಡಿ ನಿಮ್ಮ ನಂಬರ್ನಿಂದ ಎಂದು ನಂದನ್ ರವರ ಬಳಿ ಕೇಳಿಕೊಂಡಾಗ ನಮ್ಮ ಮುಂದೆಯೇ ಕಾರ್ಯದರ್ಶಿ ನಂದನ್ ರವರು ದಿ ಗ್ರೇಟ್ ಹಾರ್ಡ್ ವರ್ಕರ್ ಮಮತಾ ಮೇಡಮ್ ರವರಿಗೆ ಕರೆ ಮಾಡಿದರು. ನಿಮ್ಮನ್ನ ಪತ್ರಕರ್ತರು ಮಾತನಾಡಬೇಕೆನ್ನುತ್ತಿದ್ದಾರೆ, ದಯವಿಟ್ಟು ಮಾತನಾಡಿ ಎಂದಾಗ ಅಕ್ಷರಶಃ PDO ಮಮತಾ ಮೇಡಮ್ ರವರು ತಮ್ಮ ಉದ್ದಟತನವನ್ನ ಮೆರೆದರು. ನಾನು ಯಾರ ಬಳಿಯೂ ಮಾತನಾಡುವ ಅವಶ್ಯಕತೆ ಇಲ್ಲ, ನಾನು ಮಾತಾಡೋಲ್ಲ ಎಂದು ಹೇಳಿ ಕರೆಯನ್ನ ಕಟ್ ಮಾಡಿದರು. ಇದಾದ ನಂತರ ನನ್ನ ಫೋನಿನಿಂದ ನೇರವಾಗಿ ಮಾನ್ಯ ಮೇಡಮ್ನವರಿಗೆ ಪ್ರಯತ್ನಿಸಿದರೆ ನಾನೇನೋ ಹುಲಿನೋ ಸಿಂಹನೋ ಅಥವಾ ಕೊಲೆಗಾರನೋ ಡಕಾಯಿತನೋ ಎಂಬಂತೆ ಭಯಭೀತರಾಗಿ ನನ್ನ ನಂಬರನ್ನು ನೇರವಾಗಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಡೋದಾ? ಅಲ್ರಿ ಮಾನ್ಯ PDO ಮಮತಾ ಮೇಡಮ್ ರವರೇ, ನೀವೆಲ್ಲ ಅದ್ಯಾವ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ? ಜಿಲ್ಲೆಯ ಉನ್ನತ ಅಧಿಕಾರಿಗಳಾದಂತಹ ಮಾನ್ಯ CEO ಸಾಹೇಬರು ಮತ್ತು ತಾಲೂಕಿನ ಉನ್ನತ ಅಧಿಕಾರಿಗಳಾದ ತಹಶೀಲ್ದಾರ್ ಮೇಡಮ್ ರವರೇ ಅತ್ಯಂತ ವಿನಮ್ರವಾಗಿ ನಡೆದುಕೊಳ್ಳುವುದರ ಜೊತೆಗೆ ಅವರಿಗೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಅತಿ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದಾರೆ, ಸೌಜನ್ಯಯುತವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಅಂತಹದರಲ್ಲಿ ತಳಮಟ್ಟದಲ್ಲಿ ಸಮಾಜಕ್ಕೆ ಸಿಗುವ ತಮ್ಮ ಪಾತ್ರ ಮತ್ತು ಜವಾಬ್ದಾರಿ ಏನೆಂದು ತಮಗೆ ತಿಳಿದಿಲ್ವೆಂದರೆ ನೀವು ಆ ಸ್ಥಾನದಲ್ಲಿರೋಕೆ ಲಾಯಕ್ಕಿಲ್ಲ ಅನ್ನಿಸ್ತದೆ. ನಿಮ್ಮ ಇಂತಹ ಉದ್ದಟತನ ಮತ್ತು ಉಡಾಫೆತನ ಹೆಚ್ಚು ದಿನ ಕೆಲಸಕ್ಕೆ ಬರೋದಿಲ್ಲ ಮೇಡಮ್. ಸಮಾಜದಲ್ಲಿ ಹೆಚ್ಚು ಕಾಲ ಚಾಲ್ತಿಯಲ್ಲಿರಬೇಕಾದ್ರೆ ಅದರಲ್ಲೂ ನೀವಿರುವ ಸ್ಥಾನದಲ್ಲಿ ವಿನಯ, ವಿಧೇಯತೆ, ಜವಾಬ್ದಾರಿ ಅನ್ನೋದು
ಸದಾ ನಿಮ್ಮೊಂದಿಗಿರಬೇಕು ಮತ್ತು ಆ ಮಾತು ನಿಮ್ಮ ಮೆದುಳಿನಲ್ಲಿರಬೇಕು. ಮಾನ್ಯ ಜಿಲ್ಲೆಯ ಹೆಮ್ಮೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ನವೀನ್ ಭಟ್ ಸರ್, ದಯವಿಟ್ಟು ಈ ಅಧಿಕಾರಿಯನ್ನ ಸರಿದಾರಿಗೆ ತನ್ನಿ. ಈ ವಿಚಾರವಾಗಿ ತಾಲೂಕಿನ ಇಒರವರನ್ನು ಸಹ ಸಂಪರ್ಕಿಸಲು ಪ್ರಯತ್ನ ಮಾಡಿದ್ವಿ. ಅವರಿಂದಲೂ ನೋ ಆನ್ಸರ್, ಕರೆ ಸ್ವೀಕರಿಸಲಿಲ್ಲ. ಮಾಧ್ಯಮ ಪ್ರತಿನಿಧಿಗಳ ಪರಿಸ್ಥಿತಿಯೇ ಹೀಗಾದರೆ ಇನ್ನು ಸಾಮಾನ್ಯ ನಾಗರಿಕನ ಪಾಡು ಇವರುಗಳ ಬಳಿ ಏನಾಗಿರಬೇಕು ಎಂದು ತಾವೇ ಯೋಚಿಸಿ ನವೀನ್ ಸರ್. ನಾವು ಮತ್ತೆ ನಿಮ್ಮ ಬಳಿ ಕೇಳಿಕೊಳ್ಳುತ್ತಿದ್ದೇವೆ, ಅಬ್ಲೂಡು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾನ್ಯ ಮಮತಾ ಮೇಡಮ್ ರವರನ್ನ ಏನು ಕಷ್ಟಗಳಿದ್ದಾವೆ ಎಂದು ಕೇಳಿ ಅವರ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ಉತ್ತಮ ಸೇವೆ ನೀಡಲು ಅನುವು ಮಾಡಿಕೊಡಿ ನವೀನ್ ಭಟ್ ಸರ್. ಇದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮ್ಮ ಆಗ್ರಹಪೂರ್ವಕ ಕಳಕಳಿಯ ಮನವಿ. ಪ್ಲೀಸ್ ಡೂ ದಿ ನೀಡ್ಫುಲ್ ಫಾರ್ ಸೊಸೈಟಿ ಆಸ್ ಸೂನ್ ಆಸ್ ಪಾಸಿಬಲ್ ಸರ್. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.